ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ಶ್ರೀಮಲಿಂಗ ಏನ್ರಪ್ಪ, ನೀವು ಚೆನ್ನಾಗಿದ್ದೀರ ಅಂತ ನಾನು ಕೇಳೋದು ನಿಮ್ಗೆ ಗೊತ್ತೈತೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾನು ಎಲೆಕ್ಷನ್ ನಿಂತಾಗ ನೀವು ನನಗೆ ವೋಟ್ ಹಾಕ್ಬೇಕು. ಅದಕ್ಕೆ ಕಣಪ್ಪ ನೀವು ಚೆನ್ನಾಗಿದ್ದೀರ ಅಂತ ಕೇಳ್ತೀನಿ. ನೀವೆಲ್ಲ ಸೇರ್ಕೊಂಡು ನನಗೆ ಒಳ್ಳೆ ಮನುಷ್ಯ ಅನ್ಕೋಬೇಕಲ್ಲ, ಅದಕ್ಕೆ ಕೇಳೋದು. ಓಕೆ ಕಣಪ್ಪ, ನಾಟ್ರಾಗ ಬರೋಣ. ಏನ್ರಪ್ಪ ಡಿ ಕೆ ಸಾಹೇಬ್ರು ಹಿಂಗೆ ಹೇಳ್ಬಿಟ್ರಲ್ಲಪ್ಪ ಮೀಡಿಯಾ ಮುಂದೆ. ನೀವು ನನ್ನ ವಿಲನ್ ಆಗಿ ತೋರಿಸ್ತಾ ಇದ್ದೀರ, ಎಲ್ಲ ಮೀಡಿಯಾದವ್ರು ಸೇರಿ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದೀರಾ. ರೇಪ್ ಅಂದ್ಬಿಟ್ರು ಕಣಪ್ಪ. ಏನು ಹೇಳ್ಬೇಕಪ್ಪ ಇದಕ್ಕೆ? ನಾವೇನಪ್ಪ ಅಂಥದ್ದು ಮಾಡಿಬಿಟ್ಟಿದ್ದೀವಿ, ಇರೋದನ್ನೇ ಹೇಳಿದ್ದೀವಿ ಕಣಪ್ಪ. ಸಾಹೇಬ್ರೆ, ಈಗ ಸಾಹೇಬ್ರೆ, ನಾವು ಇರೋದನ್ನೇ ಹೇಳಿದ್ದೀವಿ. ನಾವು ಏನಂತದ್ದು ಮಾಡೋಣ? ನಿಮ್ಮ ಮೇಲೆ ನಮಗೆ ಅಂತ ಒಂದು ಪ್ರೀತಿ ಐತೆ, ಅದಕ್ಕೆ ನಿಮ್ಮ ಬಗ್ಗೆನೇ ಜಾಸ್ತಿ ಮಾತಾಡ್ತೀವಿ. ಒಬ್ಬರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂದರೆ ಅದು ಪ್ರೀತಿ ಐತೆ ಅಂತ ಅರ್ಥ ಅಲ್ಲ. ಹೋಲಿ ಬಿಡಪ್ಪ, ದೊಡ್ಡವರು ನಿಮ್ಗೆಲ್ಲಿ ಗೊತ್ತಾಯ್ತೈತಿ, ನಮ್ಮಂಥ ಚಿಕ್ಕವ್ರ ಪ್ರೀತಿ ನಿಮಗೆ ಗೊತ್ತಾಗಲ್ಲ ಬಿಡಿ. ಎಲ್ಲ ಮಾಡಿಬಿಟ್ಟಿದ್ದೀರಾ. ಅವ್ರು ರೇಪ್ ಅಂದ್ಬಿಟ್ರು ಅದೊಂದು ಮನ್ಸಿಗೆ ಬೇಜಾರಾಯ್ತು ನಮಗೆ. ಪರವಾಗಿಲ್ಲ ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದಪ್ಪ ಮೇಟ್ರು, ಪಾಪ ಕಣಪ್ಪ, ಪೊಲೀಸ್ ಒಬ್ರು ಏನು ಹೇಳ್ಬಿಟ್ಟವ್ರೆ ನೋಡ್ರಪ್ಪ. ಏನಂದವ್ರೆ ಗೊತ್ತೇನ್ರಪ್ಪ? ಕಾಂಗ್ರೆಸ್ನವರು BJP-ಯವರು ಪೊಲೀಸ್ನವ್ರನ್ನ ಜೋಕರ್ ಮಾಡಾಕ್ಬಿಟ್ಟವ್ರೆ. ನಾವೇನು ಜೋಕರ ಅಂತ ಕೇಳ್ಬಿಟ್ಟವ್ರೆ ಕಣಪ್ಪ. ನಾನೇನಯ್ಯ ತಪ್ಪು ಮಾಡ್ದೆ? ನಿಜನಾ ಸುಳ್ಳ ನಮಗೂ ಗೊತ್ತಿಲ್ಲ. ಯಾಕೆ ಹಂಗಂದ್ರು, ಆ ಪ್ರಶ್ನೆ ಯಾಕೆ ಕೇಳಿದ್ರು ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೇನಾರ ಗೊತ್ತೈತೇನ್ರಪ್ಪ? ಗೊತ್ತಾಗ್ಲಿಲ್ವಾ? ಎಸ್ಸಪ್ಪ, ಖಂಡಿತ. ಯಾಕೆ ಗೊತ್ತಾಗಲ್ಲ? ನಿಮಗೂ ಗೊತ್ತಾಗ್ಲೇಬೇಕು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಕಾಂಗ್ರೆಸ್ ಸರ್ಕಾರದವರು, BJP-ಯವರು, ಕಾಂಗ್ರೆಸ್ ಅವರು, BJP-ಯವರು ಇಬ್ಬರು ಸೇರ್ಕೊಂಡು ಪೊಲೀಸ್ನ ಜೋಕರ್ ಮಾಡವ್ರೆ. ಅಂದ್ರೆ ಏನು ಜೋಕರ್ ಮಾಡವ್ರೆ? ಅವ್ರು ಅದು ಮಾಡಬೇಡ ಅಂದ್ರೆ ಇದನ್ನು ಮಾಡಿ, ಪೊಲೀಸ್ನವ್ರು ಅಲ್ಲಿ ಹೋಗಂದ್ರೆ ಇದನ್ನು ಹೋಗಬೇಡಿ, ಅಲ್ಲ ಮಾಡು ಅಂದ್ರೆ ಇದು ಮಾಡಬೇಡಿ ಅಂತ ಒಬ್ರು ಮಾಡು ಅಂತಾರೆ ಪೊಲೀಸ್ನವರು, ಇನ್ನೊಬ್ರು ಮಾಡಬೇಡಿ ಅಂತಾರೆ. ತನಿಖೆ ಇರಬೇಕು, ಯಾವುದಾದ್ರೂ ಇರಬೇಕು, ಕೇಸ್ಗಳು ಏನಾದರೂ ಇರ್ತವೆ, ಬೇಡ್ರಪ್ಪ ಅಂತ ಹಿಡ್ದಾಕಿ ಅಂತ ಒಬ್ಬರು, ಕಾಂಗ್ರೆಸ್ ಸರ್ಕಾರದವ್ರು ಬೇಡ ಅಂತ ಒಬ್ಬರು. ಹಿಂಗಾಗಿ ಪಾಪ ಅವರು ಏನು ಮಾಡ್ಬಿಟ್ಟವ್ರೆ, ಮನಸ್ಸು ನೊಂದು ಬೆಂದು ಪಾಪ ನಮ್ಮ ಮೀಡಿಯಾದವ್ರ ಹತ್ರ ಪೊಲೀಸ್ನವ್ರನ್ನ ಜೋಕರ್ ಮಾಡ್ಬಿಟ್ಟವ್ರೆ ಅಂದ್ಬಿಟ್ರು ಕಣಪ್ಪ. ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲಪ್ಪ ಕಾಲ. ಶೇಂಬುಲಿಂಗ. ಇನ್ನೊಂದು ವಿಚಾರಪ್ಪ, ನಮ್ಮ ಯಡಿಯೂರಪ್ಪ ಸಾಹೇಬರು ನಿನ್ನೆ ಏನಂದ್ಬಿಟ್ಟವ್ರು ಗೊತ್ತೇನಪ್ಪ? DK ಶಿವಕುಮಾರ್ ಸಾಹೇಬರಿಗೆ ಎಲ್ಲ ಹಾಳಾಗೋಗ್ಬಿಡ್ತದೆ, ನೋಡ್ತಾ ಇರ್ರಿ ಅಂದ್ರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ನೀವಲ್ಲಿ ಕುತ್ಕೊಂಡಿದ್ರು CM ಆಗ್ಬಿಡ್ತೀರಾ ಶಿವಕುಮಾರ್ ಅವ್ರೆ? ಹೇಳಿ ಅಂತ ಕೇಳಿದ್ರು. ಇದಕ್ಕೆ ಶಿವಕುಮಾರ್ ಅಣ್ಣವ್ರು ಎಲ್ಲ ನಗ್ಬಿಟ್ಟವ್ರೆ ಕಣಪ್ಪ. ಕಾಮಿಡಿನೂ ಮಾಡ್ತಾರಪ್ಪ ಇವರು. ಬರೀ ನಾವು ನಮ್ಮ CM ಅನ್ಕೊಂಡ್ಬಿಟ್ಟಿದೆ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅನ್ಕೊಂಡ್ಬಿಟ್ಟಿದೆ. ಇವರು ಕಾಮಿಡಿನೂ ಮಾಡ್ತಾರೆ. ನಮ್ಮ ಯಡಿಯೂರಪ್ಪ ಸಾಹೇಬರು ಚೆನ್ನಾಗಿ ಮಾತಾಡ್ತಾರಪ್ಪ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ ಹೇಳೋದು ಕರೆಕ್ಟ್ ಅಲ್ಲೇನ್ರಪ್ಪ? ಏನೋ ಮಾಡ್ತಾರಪ್ಪ, ಇವ್ರೇ ಕಿತ್ಲಾಡ್ತಾರೆ, ಇವ್ರೇ ನಗ್ತಾರೆ. ನಮ್ಗೇನ್ರಪ್ಪ ಗೊತ್ತು? ನಮಗೂ ನಿಮಗೂ ಬೆಳಿಗ್ಗೆ ಎತ್ತು ಒಂದೊತ್ತು ಟಿಫನು, ಒಂದೊತ್ತು ಬಟ್ಟೆ ಸಿಕ್ಬಿಟ್ರೆ ಸಾಕು. ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೆಯೊಳಗಿರ್ತೀವಿ, ಬ್ಯಾಡಿಗೆ ಕಟ್ಕೊಂಡು. ದೊಡ್ಡವ್ರು ಕಿತ್ಲಾಡ್ತಾರೆ, ಮತ್ತೊಂದು ಹಾಕ್ತಾರಪ್ಪ. ನಮ್ಗೇನು ಗೊತ್ತಾಯ್ತದೆ? ಕರೆಕ್ಟ್ ಅಲ್ಲೇನ್ರಪ್ಪ? ನಾನು ಹೇಳಿದ್ದು ನೋಡಪ್ಪ. ಹಿಂಗಿದೆ ಇವತ್ತಿನ ಸುದ್ದಿ. ಮತ್ತೆ ಇನ್ನೂ ಹಲ್ವಾರು ಸುದ್ದಿಗಳು ತಗೊಂಬರ್ತೀನಿ ಕಣ್ರಪ್ಪ. ಓಟ್ ಬರ್ಲೇನ್ರಪ್ಪ? ಶೇಂಬಲಿಂಗ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಓಟ್ ಬರಲ್ಲ? ಶೇಂಬಲಿಂಗ. ಏನ್ರಪ್ಪ ಅದು? DK ಸಾಹೇಬ್ರೆ, ಅಲ್ಲಿ ಕೂತ್ಕೊಂಡಿದ್ರೆ ನೀವು ಹಾಕ್ತೀರಾ CM? ಹೇಳಕ್ಕಾಗಲ್ಲಪ್ಪ ನಮ್ಮ DK ಸಾಹೇಬ್ರ ಬಗ್ಗೆ. ಆದರೂ ಆಗ್ಬಿಟ್ರು ರಾತ್ರಿ ಒಳಗಡೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.